ಬ್ರೇಕ್ನ ಬಳಿಕ ಕೃಷಿ ಖಜಾನೆಗೆ ಮತ್ತೊಮ್ಮೆ ಸ್ವಾಗತ. ಮನೆಯ ಅಂಗಳ, ಮನೆಯ ಟೆರೆಸ್, ತೋಟದಲ್ಲಿ ಹೀಗೆ ಎಲ್ಲಿ ಬೇಕಾದರೂ ಜೇನು ಸಾಕಣೆ ಮಾಡಬಹುದು. ಇನ್ನು ಜೇನು ಸಾಕಾಣಿಕೆಗೆ ಹೆಚ್ಚಿನ ಜಾಗ ಸಹ ಬೇಕಾಗೋದಿಲ್ಲ. ಕೃಷಿ ಭೂಮಿ ಇಲ್ಲದಿದ್ರೂ ಸಹ ಲಭ್ಯವಿರುವ ಜಾಗವನ್ನೇ ಸೂಕ್ತವಾಗಿ ಬಳಸಿಕೊಂಡು ಜೇನು ಸಾಕಣೆ ಮಾಡಬಹುದು. ಜೇನು ಸಾಕಾಣಿಕೆಗೆ ಬೇಕಾಗುವ ಬಂಡವಾಳ ಎಷ್ಟು, ನಿರ್ವಹಣೆ ಹೇಗೆ ಎಂಬ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಕೃಷಿಕರ ಸಂಖ್ಯೆ ಸಾಕಷ್ಟಿದೆ. ಆದರೆ ಎಲ್ಲ ಕೃಷಿಕರು ಜೇನು ಸಾಕಣೆ ಮಾಡುತ್ತಿಲ್ಲ. ತುಂಬಾ ಕಡಿಮೆ ರೈತರು ಜೇನು ಸಾಕಣೆ ಮಾಡುತ್ತಿದ್ದಾರೆ. ಹಾಗಾಗಿ ಜೇನು ಸಾಕಾಣಿಕೆಗೆ ಅವಕಾಶವೂ ಹೆಚ್ಚಿದೆ. ಇನ್ನು ಜೇನು ಸಾಕಣೆ ಮಾಡಲು ಹೆಚ್ಚಿನ ಬಂಡವಾಳವೇನೂ ಬೇಕಾಗುವುದಿಲ್ಲ. ಆರಂಭದಲ್ಲಿ ಜೇನು ಪೆಟ್ಟಿಗೆಗಳು, ಕೆಲವೊಂದು ಉಪಕರಣಗಳಿಗೆ ಸಣ್ಣ ಪ್ರಮಾಣದ ಬಂಡವಾಳ ಮಾತ್ರ ಹಾಕಬೇಕಾಗತ್ತೆ. ಆ ಬಳಿಕ ಯಾವುದೇ ಹೆಚ್ಚುವರಿ ಖರ್ಚಿಲ್ಲದೆ ಜೇನು ಸಾಕಣೆ ಮಾಡಬಹುದು. ಇನ್ನು ಹೆಚ್ಚು ಹೂವು ಅರಳುವ ಕಾಲದಲ್ಲಿ ಹೊಸದಾಗಿ ಜೇನು ಸಾಕಾಣಿಕೆ ಆರಂಭಿಸಬಹುದು. ಅಂದರೆ ನವೆಂಬರ್ನಿಂದ ಮಾರ್ಚ್ ತಿಂಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ತಂದು ಜೇನು ಸಾಕಾಣಿಕೆ ಆರಂಭಿಸಬಹುದು. ಜೇನು ಹುಳುಗಳಿಗೆ ಅವುಗಳಿರುವ ಸ್ಥಳದಲ್ಲೇ ಯಥೇಚ್ಛವಾಗಿ ಆಹಾರ ಸಿಕ್ಕರೆ ಅವು ಅಲ್ಲಿಯೇ ನೆಲೆ ನಿಲ್ಲುತ್ತವೆ. ಇಲ್ಲವಾದರೆ ಅವುಗಳು ಪೆಟ್ಟಿಗೆ ಬಿಟ್ಟು ಬೇರೆ ಕಡೆ ಹೋಗುವ ಸಾಧ್ಯತೆ ಇರುತ್ತದೆ. ಇನ್ನು ಜೇನು ಪೆಟ್ಟಿಗೆಗಳನ್ನು ಇಡಲು 2x2 ಅಡಿ ಜಾಗವಿದ್ದರೆ ಸಾಕು. ಜೇನು ಪೆಟ್ಟಿಗೆಗಳನ್ನು ಇಲಿಗಳು, ಗೆದ್ದಲು, ಇರುವೆಗಳಿಂದ ರಕ್ಷಿಸಿಕೊಳ್ಳಬೇಕು. ಜೇನು ನೊಣಗಳಿಗೆ ಕಾಯಿಲೆಗಳು ಕಮ್ಮಿ. ತೈಸಾಕ್ ಬ್ರೂಡ್ ಎಂಬ ಕಾಯಿಲೆ ಬರುತ್ತೆ. ಉಳಿದಂತೆ ಬೇರೆ ಯಾವುದೇ ಕಾಯಿಲೆ ಬರೋದಿಲ್ಲ. ಆದರೆ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಹೂವುಗಳು ಚೆನ್ನಾಗಿರೋದಿಲ್ಲ. ಹಾಗಾಗಿ ಜೇನು ನೊಣಗಳಿಗೆ ಆಹಾರದ ಕೊರತೆಯಾಗತ್ತೆ. ಈ ಸಮಯದಲ್ಲಿ ಜೇನು ಪೆಟ್ಟಿಗೆ ಬಳಿ ಸಕ್ಕರೆ ಪಾಕವನ್ನು ಇಟ್ಟು ಜೇನು ನೊಣಗಳಿಗೆ ಸುಲಭವಾಗಿ ಆಹಾರ ದೊರೆಯುವಂತೆ ನೋಡಿಕೊಳ್ಳಬೇಕು. ಇನ್ನು ಜೇನು ಸಾಕಾಣಿಕೆಗೆ ಹೆಚ್ಚಿನ ಜನರ ಅವಶ್ಯಕತೆ ಇರೋದಿಲ್ಲ. ಒಬ್ಬರೇ ಜೇನು ಪೆಟ್ಟಿಗೆಗಳನ್ನು ನಿರ್ವಹಣೆ ಮಾಡಿಕೊಳ್ಳಬಹುದು. ಈ ಒಂದು ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ಬೇರೆ ರೀತಿ ಥರ ಇದಕ್ಕೇನು ಜಾಗ ಅಂತ ಏನು ನಿರ್ದಿಷ್ಟವಾದಂಥ ಜಾಗ ಬೇಕಾಗಿಲ್ಲ. ಹಂಗೂ ಹೇಳೋದಾದರೆ 2 ಅಡಿ 2 ಅಡಿ ಸಾಕು. ಒಂದು 2 ಅಡಿ 2 ಅಡಿನಲ್ಲಿ ಒಂದು ಸ್ಟ್ಯಾಂಡ್ ಬರುತ್ತೆ. ಆ ಸ್ಟ್ಯಾಂಡ್ ಇಡೋಕ್ಕೆ ಎಷ್ಟು ಜಾಗ ಆಗುತ್ತೋ ಅದು ಸಾಕು. ಇನ್ನು ನಾವು ಒಂದು ಮನೆ ಮುಂದೆಗಡೆ ಇಟ್ಕೋಬೋದು, ಇಲ್ಲ ಮನೆ ಹಿಂದೆ ಇಟ್ಕೋಬೋದು, ಇಲ್ಲ ಟೆರೆಸ್ ಇದ್ದರೆ ಮನೆ ಮೇಲೆ ಬೇಕಾದ್ರೂ ಇಟ್ಕೋಬೋದು. ಎಕರೆಗಟ್ಟಲೆ ಏನೂ ಬೇಕಾಗಿಲ್ಲ. ನನಗೆ ಜಮೀನು ಇರಲಿ, ಜಮೀನು ಇಲ್ಲದೆ ಹೋಗಲಿ, ಜೇನು ಕೃಷಿ ಮಾಡೋದಕ್ಕೆ ಮಾಡ್ಬೋದು. ಮತ್ತು ಯಾರನ್ನಾದ್ರೂ ಒಬ್ರನ್ನ ಕೇಳ್ಕೊಂಡ್ರೆ 1-2 ಬಾಕ್ಸ್ ನಿಮ್ಮ ಮನೆ ಹತ್ರ ಇಡ್ತೀನಿ ಅಂದರೆ ಯಾರು ಬೇಡ ಅಂತ ಏನನ್ನೋದಿಲ್ಲ. ಜೇನುತುಪ್ಪಕ್ಕೆ ಸದಾ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಾಗಾಗಿ ಜೇನುತುಪ್ಪ ಮಾರಾಟ ಮಾಡೋದು ಕಷ್ಟವೇನಲ್ಲ. ಜೇನು ಸಾಕಾಣಿಕೆದಾರರು ಉತ್ಪಾದಿಸುವ ಜೇನುತುಪ್ಪವನ್ನು ಜೇನು ಸಾಕಾಣಿಕೆದಾರರ ಕೋಆಪರೇಟಿವ್ ಸೊಸೈಟಿಗಳು, ಕೆಲವು NGOಗಳು, ಜೇನುತುಪ್ಪ ಮಾರಾಟಗಾರರು, ಔಷಧಿ ತಯಾರಿಕಾ ಕಂಪನಿಗಳು ಖರೀದಿಸುತ್ತವೆ. ಆ ಬಳಿಕ ಅವರು ಜೇನುತುಪ್ಪವನ್ನು ಸಂಸ್ಕರಿಸಿ ಮಾರಾಟ ಮಾಡ್ತಾರೆ. ಇನ್ನು ಕೆಲವು ಜೇನು ಕೃಷಿಕರು ತಾವು ಉತ್ಪಾದಿಸಿದ ಜೇನುತುಪ್ಪವನ್ನು ಸ್ವತಃ ಮಾರಾಟ ಮಾಡ್ತಿದ್ದಾರೆ. ಈಗಂತೂ ಆನ್ಲೈನ್, ವಾಟ್ಸಪ್ ಮೂಲಕ ಕೂಡ ಮಾರಾಟ ಮಾಡಬಹುದು. ಒಳ್ಳೆಯ ಗುಣಮಟ್ಟದ ಜೇನುತುಪ್ಪ ಮಾರಾಟ ಮಾಡಿದರೆ ಬೇಡಿಕೆ ಇದ್ದೇ ಇರುತ್ತೆ. ಇದರಲ್ಲಿ ನನಗೆ ಆಲ್ರೆಡಿ ಈಗ ಒಂದು 250 ಜನ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ರಿಪೀಟ್ ಆರ್ಡ್ರ್ಗಳನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ರೆಫರೆನ್ಸ್ ಮುಖಾಂತರ ಈ ಒಂದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇದ್ರ ಥ್ರೂನೇ ಹೋಗ್ತಾ ಇದ್ದೀನಿ. ಆ ಥರ ಡೈರೆಕ್ಟಾಗಿ ಬಂದು ಎಷ್ಟೋ ಜನ ಬೆಂಗಳೂರಿಂದ ಕಾರಲ್ಲಿ ಬಂದು ತೊಗೊಂಡು ಹೋಗುವಂಥವ್ರು ಕೂಡ ಇದ್ದಾರೆ. ಬೇರೆ ಹೊರಗಡೆಯವ್ರಿಗೆ, ಈಗ ಬೆಂಗಳೂರು ಇರ್ಬೋದು, ಔಟ್ ಆಫ್ ಬೆಂಗಳೂರು ಇರ್ಬೋದು, ಅವ್ರಿಗೆಲ್ಲ ಕೊರಿಯರ್ ಫೆಸಿಲಿಟೀಸಲ್ಲಿ ನಾನು ಈ ಒಂದು ಜೇನುತುಪ್ಪನ ಸಾಗಾಣಿಕೆ ಕೊಡ್ತಾ ಇದ್ದೀನಿ. ಇದಲ್ಲದೆ ಇನ್ನೊಂದು ಹೇಳೋದಾದರೆ ಈ ಒಂದು ಹುಳಗಳಿರ್ಬೋದು, ಜೇನು ಹುಳಗಳನ್ನು ಕೂಡ ಜನಗಳು ಕೇಳ್ತಿದ್ದಾರೆ. ಸೊ ಅದನ್ನು ಕೂಡ ಜೇನು ಹುಳಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಜೇನುತುಪ್ಪ ಮಾತ್ರವಲ್ಲ, ಜೇನುತುಪ್ಪದ ಜೊತೆಯಲ್ಲೇ ಹಲವು ಉಪ ಉತ್ಪನ್ನಗಳು ಸಿಗುತ್ತವೆ. ಜೇನಿನ ಮೇಣ, ಪರಾಗ ಮಾರಾಟ ಮಾಡಬಹುದು.
ಜೇನುತುಪ್ಪಕ್ಕಿಂತ ಜೇನು ಮೇಣಕ್ಕೆ ಹೆಚ್ಚಿನ ಬೆಲೆ ಇದೆ. ಜೇನು ಮೇಣವನ್ನ ಚರ್ಮೋದ್ಯಮದ ಕೈಗಾರಿಕೆಗಳು, ಮರ ಪಾಲಿಶ್ ತಯಾರಿಕೆಗಳಲ್ಲಿ, ಮೇಣದ ಬತ್ತಿ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗತ್ತೆ. ಇದರ ಜೊತೆಯಲ್ಲೇ ಜೇನುನೊಣದ ಕೊಂಡಿಯಲ್ಲಿರುವ ವಿಷಕ್ಕೂ ಸಾಕಷ್ಟು ಡಿಮ್ಯಾಂಡ್ ಇದೆ. ಈ ವಿಷದಿಂದ ಹೃದ್ರೋಗ, ನರಸಂಬಂಧಿ ರೋಗಗಳು, ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಔಷಧಗಳನ್ನು ತಯಾರಿಸಲಾಗ್ತಿದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಜೇನು ಸಾಕಣೆ ಮಾಡುವವರು ಜೇನು ಪೆಟ್ಟಿಗೆಗಳು, ಜೇನು ಕುಟುಂಬವನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚುವರಿ ಆದಾಯ ಗಳಿಸಬಹುದು. ಡೈರೆಕ್ಟಾಗಿ ನೀವು ಜೇನುತುಪ್ಪ ತೆಗಿಬೇಕಾದ್ರೆ ಬಂದು ನಾವು ತೊಗೊಂಡು ಹೋಗ್ತೀವಿ ಅನ್ನೋ ಜನಸಂಖ್ಯೆಯವರು ತುಂಬ ಜನ ಇದ್ದಾರೆ. ಅಂಥ ಜನಗಳ ಹತ್ರ ನಾವು ತೆಗೆದ್ರೆ 1 kg 800ರಿಂದ 1000 ರೂಪಾಯಿಗೆ ಕೊಡ್ಬೋದು. ಆ ಥರ ಕೊಡೋದ್ರಿಂದ ಅವರು ತೊಗೊಂಡು ಹೋಗ್ತಾರೆ. ಸೊ ಅದರಿಂದ ಲಾಭ ಒಂದು 800 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಒಂದು ಬಾಕ್ಸ್ನಲ್ಲಿ 2 kg ಅಂತಂದರೆ 1600 ಆಯಿತು. 1500 ಬೇಕಾದ್ರೂ ಕೂಡ ಮಾರ್ಬೋದು 2 kgಯಿಂದ. ಈ ಥರ ಒಂದು ಬಾಕ್ಸಲ್ಲೇ 1500 ಆಯಿತು ಅಂತ ಹೇಳಿದ್ರೆ 10 ಬಾಕ್ಸಿಂದ 15,000 ರೂಪಾಯಿ ಆಗುತ್ತೆ. ಈ ರೀತಿ ಮಾಡ್ಕೋಬೋದು. ಇದು ಬರೀ ಹನಿ ಸೀಸನ್ನಲ್ಲಿ. ಅದೇ ಡಿವಿಷನ್ ಸೀಸನ್ ಅಂತ ಬಂದಾಗ ಒಂದೊಂದು ಬಾಕ್ಸಿಂದನೂ 2 ಬಾಕ್ಸ್ ಹುಳಗಳನ್ನ ಹೆಚ್ಚಿಸ್ಕೋಬೋದು. ಹಾಗಾಗಿ ಒಂದು ಬಾಕ್ಸ್ ಹುಳಕ್ಕೆ 2,000 ರೂಪಾಯಿಯಷ್ಟು ನಾವು ಮಾರಾಟನ ಮಾರ್ಬೋದು. ಕರೆಕ್ಟಾಗಿ 4ರಿಂದ 6 ಫ್ರೇಮ್ ಹುಳಗಳಿತ್ತಂದರೆ 2,000 ರೂಪಾಯಿ ತೊಗೊಳ್ತಾರೆ. ಆ ಥರದ್ದು 2 ಸರಿ ಮಾಡಿಕೊಂಡಾಗ 4,000 ರೂಪಾಯಿ ಒಂದೇ ಒಂದು ಬಾಕ್ಸಿಂದ ಸಿಗುತ್ತೆ. ಇದನ್ನು 1 ವರ್ಷ ಮೇಂಟೈನ್ ಮಾಡಿ ಹಂಗಂಗೆ ಹೆಚ್ಚಿಸ್ಕೋತಾ ಹೋದರೆ 50ರಿಂದ 100 ಬಾಕ್ಸ್ ಇಟ್ಕೋತು ಅಂತಂದರೆ ಲಕ್ಷದ ಮೇಲೆ 1 ತಿಂಗಳಿಗೆ ಸಂಪಾದನೆ ಆಗುತ್ತೆ. ಜೇನು ಸಾಕಾಣಿಕೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿವೆ. ಜೊತೆಗೆ ಜೇನು ಸಾಕಣೆ ಮಾಡುವವರಿಗೆ ಹಲವು ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದೆ. ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇವೆ ಎಂಬ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಮತ್ತೊಂದು ಸ್ಮಾಲ್ ಬ್ರೇಕ್. ಜೇನು ಸಾಕಾಣಿಕೆ ಮಾಡುವವರಿಗೂ ಸರ್ಕಾರದಿಂದ ಉಚಿತ ತರಬೇತಿ, ಸಬ್ಸಿಡಿ ಸಿಗುತ್ತದೆ. ಈ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಜೇನು ಸಾಕಣೆ ಆರಂಭಿಸುವ ಮುನ್ನ ತರಬೇತಿ ಪಡೆದುಕೊಳ್ಳುವುದು ಅತ್ಯಗತ್ಯ. ತೋಟಗಾರಿಕೆ ಇಲಾಖೆ ಜೇನು ಸಾಕಾಣಿಕೆ ಮಾಡುವವರಿಗೆ ತರಬೇತಿ ನೀಡುತ್ತಿದೆ. ಜಿಕೆವಿಕೆಯಲ್ಲಿ ಜೇನು ಕೃಷಿ ಬಗ್ಗೆ ತರಬೇತಿ ನೀಡಲಾಗ್ತಿದೆ. ಜೊತೆಗೆ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿ ನೀಡಲಾಗ್ತಿದೆ. ಇನ್ನು ತೋಟಗಾರಿಕೆ ಇಲಾಖೆ ವತಿಯಿಂದ ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬ ಖರೀದಿಗೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಿಗೆ 90% ಸಬ್ಸಿಡಿ ಸಿಗುತ್ತೆ. ಉಳಿದ ಸಮುದಾಯದವರಿಗೆ 75% ಸಬ್ಸಿಡಿ ಸಿಗುತ್ತಿದೆ. ಇದರ ಜೊತೆಯಲ್ಲೇ ಪ್ರೊಸೆಸಿಂಗ್ ಯೂನಿಟ್ ಸ್ಥಾಪಿಸೋದಾದರೆ ಅದಕ್ಕೂ ಇಲಾಖೆ ವತಿಯಿಂದ ಸಬ್ಸಿಡಿ ದೊರೆಯುತ್ತೆ. ನ್ಯಾಷನಲ್ ಬಿ ಬೋರ್ಡ್ನಲ್ಲಿ ನೋಂದಣಿ ಮಾಡಿಕೊಂಡಿರುವ ಜೇನು ಸಾಕಾಣಿಕೆದಾರರಿಗೆ ಉಚಿತವಾಗಿ ಜೀವ ವಿಮೆ ಒದಗಿಸಲಾಗ್ತಿದೆ. ಜೇನುತುಪ್ಪಕ್ಕಿದೆ ದೊಡ್ಡ ಮಾರುಕಟ್ಟೆ. ಜೇನುತುಪ್ಪಕ್ಕೆ ಸಹಜವಾಗಿಯೇ ಭಾರೀ ಬೇಡಿಕೆ ಇದೆ. ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವು ವಿಧದ ಕಾಯಿಲೆಗಳು ಹೆಚ್ಚಿದಂತೆ ಸಕ್ಕರೆ ಬದಲಿಗೆ ಜೇನುತುಪ್ಪದ ಬಳಕೆ ಸಹ ಹೆಚ್ಚಾಗ್ತಿದೆ. ಜೊತೆಗೆ ಭವಿಷ್ಯದಲ್ಲಿ ಹೋಟೆಲ್, ರೆಸ್ಟೋರೆಂಟ್, ವಿಮಾನದಲ್ಲಿ ಟೀ ಕಾಫಿಗೆ ಸಕ್ಕರೆ ಬದಲು ಜೇನುತುಪ್ಪ ಬಳಕೆ ಮಾಡುವ ಕುರಿತೂ ಸಹ ಕೇಂದ್ರ ಸರ್ಕಾರ ಯೋಜನೆ ರೂಪಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಜೇನುತುಪ್ಪದ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಜೇನುತುಪ್ಪದ ರಫ್ತು ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಅತ್ಯಲ್ಪ ಇದೆ. ಇಲ್ಲೂ ಸಹ ದೊಡ್ಡ ಅವಕಾಶವಿದ್ದು ಅದನ್ನು ಸದುಪಯೋಗ ಪಡಿಸಿಕೊಂಡರೆ ಜೇನುತುಪ್ಪಕ್ಕೆ ಬೇಡಿಕೆ ಕಡಿಮೆ ಆಗೋದೇ ಇಲ್ಲ. ಇನ್ನು ಜೇನು ಸಾಕಣೆಯಲ್ಲಿ ಲಾಸ್ ಆಗುವ ಸಾಧ್ಯತೆ ಕಡಿಮೆ. ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಜೇನುತುಪ್ಪದ ಜೊತೆಗೆ ಜೇನುಮೇಣ, ಪರಾಗ, ಪ್ರೊಪೋಲಿಸ್, ಬಿ ವೆನಮ್ ಸಿಗುತ್ತದೆ. ಈ ಹಿನ್ನೆಲೆಯಲ್ಲಿ
ಜೇನುತುಪ್ಪದ ಜೊತೆಗೆ ಇತರೆ ಉತ್ಪನ್ನಗಳ ಮಾರಾಟದಿಂದಲೂ ಆದಾಯ ಬರುತ್ತೆ. ಸರಿಯಾಗಿ ಜೇನು ಪೆಟ್ಟಿಗೆಗಳು ಜೇನು ನೊಣಗಳ ಸೂಕ್ತ ನಿರ್ವಹಣೆ ಮಾಡದಿದ್ದರೆ ಮಾತ್ರ ನಷ್ಟವಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಅಶೋಕ್ ಅವರು ಜೇನು ಸಾಕಣೆ ಮಾಡುವ ಜೊತೆಯಲ್ಲೇ ಹಲವರಿಗೆ ಜೇನು ಪೆಟ್ಟಿಗೆಗಳನ್ನು ನೀಡಿದ್ದಾರೆ. ಅವರಿಂದಲೂ ಜೇನುತುಪ್ಪ ಪಡೆದು ಮಾರಾಟ ಮಾಡ್ತಿದ್ದಾರೆ. ಜೊತೆಗೆ ಪ್ರತಿ 1-2 ತಿಂಗಳಿಗೊಂದು ಬ್ಯಾಚ್ನಂತೆ ಆಸಕ್ತರಿಗೆ ಜೇನು ಸಾಕಣೆ ಕುರಿತು ತರಬೇತಿಯನ್ನು ನೀಡ್ತಿದ್ದಾರೆ. ನನ್ನ ಈಗ 2.5-3 ವರ್ಷದ ಅನುಭವದಲ್ಲಿ ಜೇನು ಕೃಷಿ ಲಾಭದಾಯಕವಾಗೇ ಇದೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ ಜೇನು ತುಪ್ಪನ ಮಾರಾಟ ಮಾಡ್ತಾಯಿದ್ದೀನಿ. ಅದರಲ್ಲಿ ವೆರೈಟಿ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ವೆರೈಟಿ ಇದೆ. ಒಂದು ಅಂದಾಜು 70 kg-ಯಿಂದ 100 kg-ವರೆಗೂ ಒಂದು ತಿಂಗಳಿಗೆ ಸೇಲ್ ಆಗ್ತಾಯಿದೆ. ಅದರಿಂದ ಒಂದಷ್ಟು ಪ್ರಾಫಿಟ್ಟು. ಎಕ್ಸಾಂಪಲ್ ಒಂದು 10-12 ಸಾವಿರ ಅದರಿಂದ ನಾನು ಸ್ವಂತ ಬೆಳೆದಿರೋದು ಇರುತ್ತೆ. ಜೊತೆಗೆ ನಾನು ಎಷ್ಟೋ ಜನಕ್ಕೆ ಬಾಕ್ಸ್ ಕೊಟ್ಟಿದ್ದೀನಿ. ಅವ್ರ ಕಡೆಯಿಂದನೂ ತುಪ್ಪನ ಕಲೆಕ್ಟ್ ಮಾಡಿಕೊಂಡು ಬೈಬ್ಯಾಕ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ನಾನು ತುಪ್ಪ ತೊಗೊಳ್ತೀನಿ ಇಂಥ ಉಳೆಗಳನ್ನೂ ಕೂಡ ಬೇರೆಯವರಿಂದ ನಾನು ಯಾರು ಕೊಟ್ಟಿರ್ತೀನಿ ಅವ್ರ ಹತ್ರ ರಿಟರ್ನ್ ಉಳೆಗಳನ್ನೂ ಕೂಡ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಬೈಬ್ಯಾಕ್ ಸಿಸ್ಟಮ್ ಇರುತ್ತೆ, ನಾನು ತೊಗೊಳ್ತಾ ಇದ್ದೀನಿ. ಸೊ ಹೀಗಾಗಿ ಜೇನುತುಪ್ಪದಿಂದನೇ ಒಂದು 10-12 ಸಾವಿರ ರೂಪಾಯಿ ಅದರಿಂದ ಆದಾಯ ಬರ್ತಾ ಇದೆ. ಅಶೋಕ್ ಅವರು ಜೇನು ಸಾಕಣೆಯನ್ನೇ ಫುಲ್ ಟೈಮ್ ಉದ್ಯೋಗವಾಗಿ ಮಾಡಿಕೊಂಡಿದ್ದು ಅತಿ ಕಡಿಮೆ ನಿರ್ವಹಣೆಯೊಂದಿಗೆ ಜೇನು ಸಾಕಣೆಯಲ್ಲೇ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ಜೇನು ಸಾಕಾಣಿಕೆಯಿಂದ ನಮಗೆ ನೇರವಾಗಿ ಸಿಗೋ ಲಾಭದ ಜೊತೆಯಲ್ಲೇ ಹಲವು ಹಂತಗಳಲ್ಲಿ ಲಾಭ ದೊರೆಯುತ್ತದೆ. ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಜೇನು ಸಾಕಾಣಿಕೆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಭವಿಷ್ಯದಲ್ಲಿ ಉತ್ತಮ ಲಾಭ ಗಳಿಸಬಹುದಾಗಿದೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com. ಪ್ರತ್ಯೇಕ ಜಮೀನು, ನೀರು, ವಿದ್ಯುತ್ ಬೇಕಾಗಿಲ್ಲ. ಉಪಕಸುಬಾದ್ರೂ ಸೈ, ಮುಖ್ಯ ಕಸುಬಾದ್ರೂ ಸೈ. ಕಡಿಮೆ ಬಂಡವಾಳ, ಸುಲಭ ನಿರ್ವಹಣೆ, ಅತ್ಯಧಿಕ ಲಾಭ. ಅವಕಾಶಗಳ ಆಗರ ಈ ಜೇನು ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಕೃಷಿಯ ಜೊತೆಯಲ್ಲಿ 4-5 ಜೇನು ಪೆಟ್ಟಿಗೆ ಇಟ್ಕೊಂಡು ಜೇನು ಸಾಕಣೆಯನ್ನ ಉಪಕಸುಬಾಗಿಸಿಕೊಂಡವರೇ ಹೆಚ್ಚು. ಆದರೆ ಜೇನು ಸಾಕಣೆಯನ್ನ ಮುಖ್ಯ ಕಸುಬಾಗಿಸಿಕೊಂಡು ಅದರಿಂದ ಅತ್ಯಧಿಕ ಲಾಭ ಗಳಿಸಲು ಸಾಧ್ಯವಿದೆ. ಜೇನು ಸಾಕಣೆಯನ್ನ ಲಾಭದಾಯಕವಾಗಿ ಮಾಡೋದು ಹೇಗೆ? ಜೇನು ಪೆಟ್ಟಿಗೆಗಳ ಸುಲಭ ನಿರ್ವಹಣೆ ಹೇಗೆ ಮಾಡಬೇಕು? ಜೇನುತುಪ್ಪ ಅದರ ಉಪ ಉತ್ಪನ್ನಗಳ ಮಾರುಕಟ್ಟೆ ಹೇಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಜೇನು ಉತ್ಪಾದನೆಯಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ಚೀನಾ ಅಗ್ರ ಸ್ಥಾನದಲ್ಲಿದ್ದು 2019ರಲ್ಲಿ 4,44,000 ಟನ್ ಜೇನು ಉತ್ಪಾದಿಸಿದ್ರೆ ಭಾರತದಲ್ಲಿ 67,000 ಟನ್ ಜೇನು ಉತ್ಪಾದನೆಯಾಗಿತ್ತು. ನಮ್ಮಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜೇನುತುಪ್ಪ ಉತ್ಪಾದನೆಯಾದರೂ ಸಹ ಬಳಕೆ ಪ್ರಮಾಣ ತುಂಬಾ ಕಡಿಮೆ ಇದೆ. ಹಲವು ದೇಶಗಳಲ್ಲಿ ಪ್ರತಿಯೊಬ್ಬರೂ ಸರಾಸರಿ 200 ಗ್ರಾಂ ಜೇನುತುಪ್ಪ ಬಳಸಿದರೆ ಭಾರತದಲ್ಲಿ ಕೇವಲ 8.4 ಗ್ರಾಂ ಬಳಸಲಾಗ್ತಿದೆ. ಭಾರತದಲ್ಲಿ ಉತ್ಪಾದನೆಯಾಗುವ ಜೇನಿನಲ್ಲಿ ದೊಡ್ಡ ಪ್ರಮಾಣವನ್ನು ವಿದೇಶಗಳಿಗೆ ರಫ್ತು ಮಾಡಲಾಗ್ತಿದೆ. ಮುಖ್ಯವಾಗಿ ಜರ್ಮನಿ, USA, ಬ್ರಿಟನ್, ಜಪಾನ್, ಫ್ರಾನ್ಸ್, ಇಟಲಿ, ಸ್ಪೇನ್ ದೇಶಗಳಿಗೆ ರಫ್ತು ಮಾಡಲಾಗ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ
ಜೇನು ಕೃಷಿಗೆ ಹೆಚ್ಚಿನ ಒತ್ತು ಸಿಗುತ್ತಿರೋದ್ರಿಂದ 2005-6ರಲ್ಲಿ ಸುಮಾರು 35,000 ಟನ್ ಇದ್ದ ಜೇನುತುಪ್ಪದ ಉತ್ಪಾದನೆ 2019ರ ವೇಳೆಗೆ ಡಬ್ಬಲ್ ಆಗಿದೆ. ಇನ್ನು ದೇಶದಲ್ಲಿ ಸುಮಾರು 2.5 ಲಕ್ಷ ಜೇನು ಸಾಕಾಣೆದಾರರಿದ್ದಾರೆ. ಅತಿ ಹೆಚ್ಚು ಜೇನುತುಪ್ಪ ಉತ್ಪಾದಿಸುವ ರಾಷ್ಟ್ರಗಳು ಚೀನಾ 4,44,100 ಟನ್, ಟರ್ಕಿ 1,09,330 ಟನ್, ಕೆನಡಾ 80,345 ಟನ್, ಅರ್ಜೆಂಟೀನಾ 78,927 ಟನ್, ಇರಾನ್ 75,463 ಟನ್, ಯುಎಸ್ಎ 71,179 ಟನ್, ಉಕ್ರೇನ್ 69,937 ಟನ್, ಭಾರತ 67,141 ಟನ್, ರಷ್ಯಾ 63,526 ಟನ್, ಮೆಕ್ಸಿಕೋ 61,986 ಟನ್. ಜೇನುತುಪ್ಪವನ್ನ ನಮ್ಮಲ್ಲಿ ಆಹಾರವಾಗಿ ಉಪಯೋಗಿಸುವುದಕ್ಕಿಂತ ಹೆಚ್ಚಾಗಿ ಔಷಧಿಯಾಗಿ ಬಳಸಲಾಗ್ತಿದೆ. ಮೊದಲೆಲ್ಲ ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ಜೇನುತುಪ್ಪ ಇದ್ದೇ ಇರ್ತಿತ್ತು. ಅನಾರೋಗ್ಯವಾದಾಗ ಅದನ್ನ ಔಷಧಿಯಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಇನ್ನು ಜೇನುತುಪ್ಪದಲ್ಲಿ ನೈಸರ್ಗಿಕವಾದ ಸಕ್ಕರೆ ಅಂಶವಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಜೇನಿನಲ್ಲಿ ವಿಟಮಿನ್ ಬಿ, ಕ್ಯಾಲ್ಸಿಯಂ, ಕಾಪರ್, ಕಬ್ಬಿಣ, ಜಿಂಕ್ ಸೇರಿದಂತೆ ಮಿನರಲ್ಸ್ ಹೇರಳವಾಗಿರುತ್ತೆ. ಇನ್ನು ಜೇನುತುಪ್ಪದಲ್ಲಿರುವ ಔಷಧೀಯ ಗುಣಗಳು ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ಗಳಿಂದಲೇ ಪ್ರತಿ ಜೇನುತುಪ್ಪ ಸೇವಿಸುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಜೇನುತುಪ್ಪ ಬೊಜ್ಜನ್ನ ಕರಗಿಸಲು ಸಹಾಯ ಮಾಡೋದರಿಂದ ಪ್ರತಿದಿನ ಬೆಳಗ್ಗೆ ನೀರಿನಲ್ಲಿ ಜೇನುತುಪ್ಪ ಸೇರಿಸಿ ಕುಡಿಯುವವರ ಸಂಖ್ಯೆಯೇನೂ ಕಡಿಮೆ ಇಲ್ಲ. ಇನ್ನು ಬಾಯಿ ಹುಣ್ಣಿನಿಂದ ಬಳಲುತ್ತಿರುವವರು ಜೇನುತುಪ್ಪವನ್ನು ಸೇವಿಸುತ್ತಾರೆ. ಜೊತೆಗೆ ಇದಕ್ಕೆ ಗಾಯವನ್ನ ಗುಣಪಡಿಸುವ ಗುಣ ಕೂಡ ಇದೆ. ಜೇನುತುಪ್ಪವನ್ನು ಕೆಮ್ಮು, ಕಫ, ಉರಿ ಶೀತಕ್ಕೆ ಔಷಧಿಯಾಗಿಯೂ ಬಳಸಲಾಗ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೇನುತುಪ್ಪದ ನಿಯಮಿತ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಜೇನು ಸಾಕಣೆಯಿಂದ ಬೆಳೆಗಳ ಇಳುವರಿಯೂ ಹೆಚ್ಚುತ್ತೆ. ಜೇನು ಸಾಕಣೆಯಿಂದ ರೈತರಿಗೆ ಜೇನುತುಪ್ಪ ಮತ್ತು ಅದರ ಉಪ ಉತ್ಪನ್ನಗಳಿಂದ ಆದಾಯ ದೊರೆಯುತ್ತೆ. ಇದಕ್ಕಿಂತಲೂ ಹೆಚ್ಚಾಗಿ ಪರೋಕ್ಷವಾಗಿ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ಜೇನುಹುಳುಗಳು ಮಕರಂದವನ್ನ ಸಂಗ್ರಹಿಸುವಾಗ ಪರಾಗಸ್ಪರ್ಶವನ್ನು ಮಾಡುತ್ತವೆ. ಹಾಗಾಗಿ ಬೆಳೆಗಳ ಇಳುವರಿ ಹೆಚ್ಚಲು ಜೇನುಹುಳುಗಳ ಪಾತ್ರ ಬಹುದೊಡ್ಡದು. ಜೇನುಹುಳುಗಳಿಂದಾಗಿ ಪರಾಗಸ್ಪರ್ಶ ಹೆಚ್ಚಾಗಿ ಇಳುವರಿ ಅಧಿಕಗೊಳ್ಳುತ್ತದೆ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಇಳುವರಿ ಬರುತ್ತೆ. ತೋಟಗಾರಿಕೆ ಬೆಳೆಗಳಾದ ಮಾವು, ತೆಂಗು, ಅಡಿಕೆಯಿಂದ 20% ಹೆಚ್ಚಿನ ಇಳುವರಿ ದೊರೆತರೆ ಟೊಮ್ಯಾಟೋದಲ್ಲಿ 25%, ದ್ರಾಕ್ಷಿಯಲ್ಲಿ 35%, ಸೌತೆ, ಕುಂಬಳ, ಸೀಬೆಯಂತಹ ಬೆಳೆಗಳಲ್ಲಿ 40% ಇಳುವರಿ ಹೆಚ್ಚುತ್ತೆ. ಇನ್ನು ಕಲ್ಲಂಗಡಿಯಲ್ಲಿ ಇಳುವರಿ ಪ್ರಮಾಣ 50%ಕ್ಕಿಂತ ಜಾಸ್ತಿಯಾಗುತ್ತೆ ಎಂಬುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಜೇನು ಸಾಕಣೆ ಮಾಡುವ ರೈತರಿಗೆ ಡಬಲ್ ಆದಾಯ ಸಿಗುತ್ತೆ.
ಯಾವುದೇ ಕೆಲಸ ಮಾಡುವ ಮುನ್ನ ಆ ಕೆಲಸದ ಬಗ್ಗೆ ತಿಳಿದುಕೊಳ್ಳಬೇಕು, ತರಬೇತಿ ಪಡೆದುಕೊಳ್ಳಬೇಕು. ಜೇನು ಸಾಕಣೆ ಮಾಡುವ ಮೊದಲು ಸಹ ತರಬೇತಿ ಪಡೆಯೋದು ಅತ್ಯಗತ್ಯ. ಸೂಕ್ತ ತರಬೇತಿ ಪಡೆಯದೆ ಜೇನು ಸಾಕಣೆ ಆರಂಭಿಸಲು ಸಾಧ್ಯವಿಲ್ಲ. ಹಲವು ಸಂಸ್ಥೆಗಳು, ತೋಟಗಾರಿಕೆ ಇಲಾಖೆ ಜೇನು ಸಾಕಣೆ ಕುರಿತು ತರಬೇತಿ ನೀಡುತ್ತಿವೆ. ಅಲ್ಲಿ ತರಬೇತಿ ಪಡೆದ ಬಳಿಕ ಜೇನು ಕೃಷಿ ಆರಂಭಿಸಬಹುದು. ರಾಮನಗರ ಜಿಲ್ಲೆಯ ಜಾಲಮಂಗಲದ ಅಶೋಕ್ ಅವರು ಬೆಂಗಳೂರಿನಲ್ಲೇ ಹಲವು ಸಮಯ ಕೆಲಸ ಮಾಡಿ ವಾಪಸ್ ತಮ್ಮ ಹಳ್ಳಿಗೆ ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು. ಅವರು ಜಿಕೆವಿಕೆಯಲ್ಲಿ ಜೇನು ಸಾಕಾಣಿಕೆ ಕುರಿತು ತರಬೇತಿ ಪಡೆದು ಜೇನು ಸಾಕಣೆ ಆರಂಭಿಸಿದ್ದರು. ಆ ಬಳಿಕ ಅವರು ಇದನ್ನೇ ಫುಲ್ ಟೈಮ್ ಉದ್ಯೋಗ ಮಾಡಿಕೊಂಡು ಯಶಸ್ವಿಯಾಗಿ ಜೇನು ಸಾಕಣೆ ಮಾಡುತ್ತಿದ್ದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಮೊದಲು ಒಂದು 6-7 ತಿಂಗಳು ಎಲ್ಲ ಒಂಥರ ಪ್ರೊಫೆಷನ್ ಪೀರಿಯಡ್ ಥರ ಇದ್ರ ಬಗ್ಗೆ ಕಲ್ತ್ಕೊಳ್ಳೋಕ್ಕೆ ತಿಳ್ಕೊಳ್ಳೋಕ್ಕೋಸ್ಕರ ಮಾಡಿದೆ. ಅದಾದಮೇಲೆ ಇವಾಗ 2 ವರ್ಷದಿಂದನೂ ಬಿಸ್ನೆಸ್ ರೀತಿಯಲ್ಲಿ ಕ್ಲೀನಾಗಿ ಕಂಟಿನ್ಯೂ ಇದನ್ನು ಉಪಕಸಬು ಅಂತ ಬೇರೆಯವರು ಹೇಳ್ತಾರೆ. ನಾನು ಇದನ್ನು ಟೋಟಲಾಗಿ ಕಸಬುನೇ ಮಾಡ್ಕೊಂಡಿದ್ದೀನಿ. ಅಂದರೆ ಇದೇ ನನ್ನದು ಮೇಯ್ನು ಉದ್ಯೋಗ. ನಮ್ಮ ದೇಶದಲ್ಲಿ 5 ಬಗೆಯ ಜೇನು ನೊಣಗಳಿವೆ. ಇವುಗಳಲ್ಲಿ 4 ದೇಶೀಯವಾದುದು, ಮತ್ತೊಂದು ಯುರೋಪಿಯನ್ ಮೂಲದ್ದು. ಹೆಜ್ಜೇನು, ಮುಜಂಟಿ ಜೇನು, ತುಡುವೆ ಜೇನು, ಕೋಲು ಜೇನು ನೊಣಗಳು ದೇಶೀಯವಾಗಿದ್ದರೆ ಮೆಲಿಫೆರಾ ಜೇನು ಯುರೋಪಿಯನ್ ಮೂಲದ್ದಾಗಿದೆ. ಈ ಎಲ್ಲ ಜೇನು ನೊಣಗಳು ಉತ್ಪಾದಿಸುವ ಜೇನುತುಪ್ಪವನ್ನು ಸೇವಿಸಬಹುದು. ಹೆಜ್ಜೇನನ್ನ ಸಾಕಲು ಸಾಧ್ಯವಿಲ್ಲ. ತುಡುವೆ ಜೇನನ್ನ ಬಾಕ್ಸ್ಗಳಲ್ಲಿ ಸಾಕಣೆ ಮಾಡಬಹುದು. ಇವುಗಳು ನೈಸರ್ಗಿಕವಾಗಿ ಹುತ್ತ, ಮರದ ಪಟರೆ, ಹಳೆಯ ಗೋಡೆಗಳ ಸಂದುಗಳಲ್ಲಿ ಗೂಡು ಕಟ್ಟಿಕೊಂಡಿರುತ್ತವೆ. ತುಡುವೆ ಜೇನಿನ ಒಂದು ಕುಟುಂಬದಲ್ಲಿರುವ ಜೇನು 8 ರಿಂದ 10 ಎರಿಗಳಿರುವ ಗೂಡು ನಿರ್ಮಿಸಿಕೊಂಡಿರುತ್ತದೆ. ಇವುಗಳನ್ನು ಪೆಟ್ಟಿಗೆಗಳಲ್ಲಿ ಸಾಕೋದು ತುಂಬಾ ಸುಲಭ. ಜೊತೆಗೆ ತುಡುವೆ ಜೇನಿನ ಒಂದು ಕುಟುಂಬ 1 ವರ್ಷಕ್ಕೆ 10 ರಿಂದ 15 ಕೆಜಿ ಜೇನು ಉತ್ಪಾದಿಸುತ್ತದೆ. ಮೆಲಿಫೆರಾ ಜೇನು 30 ರಿಂದ 35 ಕೆಜಿ ಜೇನು ಸಿಗುತ್ತದೆ. ಹಾಗಾಗಿ ಜೇನು ಸಾಕಣೆ ಆರ್ಥಿಕವಾಗಿಯೂ ಲಾಭದಾಯಕ. ಇನ್ನು ಜೇನು ಸಾಕಣೆ ತರಬೇತಿ ಪಡೆದ ಬಳಿಕ ಜೇನು ಹುಳುಗಳಿರುವ ಪೆಟ್ಟಿಗೆಯನ್ನ ತಂದು ಮನೆ, ತೋಟ ಅಥವಾ ಹೊಲದ ಬಳಿ ಇಟ್ಟು ಸಾಕಣೆ ಮಾಡಬೇಕು. ಬಹಳಷ್ಟು ಬಾರಿ ತರಬೇತಿ ನೀಡಿದವರೇ ಜೇನು ಹುಳುಗಳಿರುವ ಪೆಟ್ಟಿಗೆಗಳನ್ನು ನೀಡುತ್ತಾರೆ. ಜೇನು ಸಾಕಣೆ ಆರಂಭಿಸಿದ ಒಂದಷ್ಟು ದಿನದ ಬಳಿಕ ಜೇನು ಹುಳುಗಳ ಪೆಟ್ಟಿಗೆಗಳನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನೈಸರ್ಗಿಕವಾಗಿ ಗೂಡು ಕಟ್ಟಿರುವ ಜೇನನ್ನ ಪೆಟ್ಟಿಗೆಗೆ ಕೂರಿಸಿಕೊಳ್ಳಬಹುದು. ನೈಸರ್ಗಿಕವಾಗಿ ಕಟ್ಟಿರುವ ಜೇನುಗೂಡಿನಲ್ಲಿರುವ ರಾಣಿ ಜೇನು, ಕೆಲಸಗಾರ ಜೇನು, ಗಂಡು ಜೇನು ಹುಳುಗಳನ್ನು ಬಾಕ್ಸ್ಗಳಿಗೆ ವರ್ಗಾವಣೆ ಮಾಡಿ ಜೇನು ಸಾಕಣೆ ಸ್ಥಳದಲ್ಲಿ ಇಟ್ಟರೆ ಅವುಗಳು ಅಲ್ಲಿಯೇ ಜೇನು ಉತ್ಪಾದನೆ ಆರಂಭಿಸುತ್ತವೆ. ಕೃಷಿ ಕೆಲಸದ ಜೊತೆಯಲ್ಲೇ ಜೇನು ಸಾಕಣೆಯನ್ನ ಉಪಕಸುಬಾಗಿ ಮಾಡಿಕೊಳ್ಳಬಹುದು. ಇನ್ನು ಜೇನು ಸಾಕಣೆಗೆ ಹೆಚ್ಚಿನ ಬಂಡವಾಳ, ಜಾಗದ ಅವಶ್ಯಕತೆಯೂ ಇರೋದಿಲ್ಲ. ಕಡಿಮೆ ಬಂಡವಾಳದಲ್ಲಿ, ಕಡಿಮೆ ಜಾಗದಲ್ಲಿ ಜೇನು ಸಾಕಣೆ ಮಾಡಿ ಆದಾಯ ಗಳಿಸಬಹುದಾಗಿದೆ. ಜೇನು ಸಾಕಣೆಯನ್ನ ಲಾಭದಾಯಕವಾಗಿ ಮಾಡಬಹುದು ಅನ್ನೋದಕ್ಕೆ ಅಶೋಕ್ ಅವರೇ ಉದಾಹರಣೆ. ಈ ಕುರಿತು ಬ್ರೇಕ್ನ ನಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ.